ಪಂಚಪೀಠದ ಗುರುವೆ ಪಂಚತತ್ವದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಹೈದ್ರಾಬಾದ್ ಹೊಂಟಿದ್ದೆವು. ನಮ್ಮ ಮಮ್ಮಿ ಪಪ್ಪನೂ ಹೊಂಟಾರ ನಮ್ಮ ಜೊತೆಗೆ. ಅವ್ರು ಚಿತ್ತಾಪುರಕ್ಕೆ ಬರ್ತಾರೆ. ಈಗ ಮಧ್ಯಾಹ್ನಲಿತ್ತು ಟ್ರೈನ್ ಅದ ಪ್ಯಾಸೆಂಜರ್. ನಾವು ಹೋಗ್ಲತ್ತೀವಿ. ಅಲ್ಲಿ ನಮ್ಮ ಅತ್ತಿ ಮಗ ಇರ್ತಾನ. ಅವ್ನಿಗೆ ಮಗಳು ಹುಟ್ಟಾಳ. ಅದಕ್ಕೆ ನೋಡ್ಲಿಕ್ಕೆ ಹೊಂಟಿದ್ದೆವು. ಹಾಗೆ 2 ದಿನ ಅಲ್ಲಿ ಓಡಾಡಿ ಬರ್ಬೇಕು ಅನ್ಕೊಂಡಿದ್ದೆವು ಸುತ್ತ. ನಾವು ರೆಡಿ ಆಗಿ ಕೂತಿದ್ದೆವು. ನಮ್ಮ ಮಮ್ಮಿ ಪಪ್ಪ ಅದು ಬಂದರು. ಊಟ ಅದು ಮುಗಿಸ್ಕೊಂಡು ನಮ್ಮ ಮನೆಯವ್ರ ಕಂಪ್ನಿ ಗಾಡಿ ಬುಕ್ ಮಾಡಿದ್ರು. ನಾವು ಮೂಗರೆ ಹೋಗಿದ್ದೆವು. ನಮ್ಮ ಮನೆಯವ್ರದ್ದು ಶಿಫ್ಟ್ ಇದ್ದಿತ್ತು. ನಮ್ಮದು ಟ್ರೈನ್ 1 ಗಂಟೆ ಇತ್ತಲ್ಲ, ಅವ್ರು ಬರಲಿಲ್ಲ. ಅದಕ್ಕೆ ಅವ್ರು ಸಂಜೆ ಟ್ರೈನಿಗೆ ಬರ್ತೀನಿ ಅಂತ ಹೇಳಿದ್ರು. ನಾವು ಮಧ್ಯಾಹ್ನ ಪ್ಯಾಸೆಂಜರ್ಗೆ ಹೋಗಿದ್ದೆವು. ಯಾಕೆ ಖಾಲಿ ಇರ್ತದ ಮತ್ತು ನೈಟ್ ಎಲ್ಲ ಎಕ್ಸ್ಪ್ರೆಸ್ಗಳು ಫುಲ್ ಇರ್ತಾವ ಅಂತೇಳಿ. ನಾವು ಬಂದು ರೀಚ್ ಆದೆವು. ನೈಟ್ ಆಗಿತ್ತು, 9 o'clock. ಈಗ ಫುಲ್ ಸ್ಲೋ ಬಂದಿತ್ತು ಪ್ಯಾಸೆಂಜರ್. ಅಲ್ಲಿಂದ ಕರ್ಲಿಕ್ಕೆ ನಮ್ಮ ಅತ್ತೆ ಮಗ ಬಂದಿರು. ಅವ್ರ ಜೊತೆ ಮನೆಗೆ ಹೋಗ್ಬೇಕು. ಬೆಳಗ್ಗೆ ನಾವೆಲ್ಲರ ಎದ್ದು ರೆಡಿಯಾಗಿ ಅಲ್ಲಿಂದ ಫಸ್ಟ್ ನಾವು ಕೋಲಿಪಾಕ್ ರೇವಣಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋದೆವು. ಇದ್ರ ಮೊದಲನೇ ಹೆಸರೇ ಕೋಲನ್ ಪಾಕ್ ಅಂತ ಕರಿತಿದ್ರಿ. ಇದು ಹೈದರಾಬಾದ್ಲಿಂದ 82 kilometers ಅದ ರೀ. ಯದಾದ್ರಿ ಭುವನಗಿರಿ ಡಿಸ್ಟಿಕ್ನಾಗ ಬರ್ತದೆ ಇದು ಗುಡಿ. ಇದು ಬಹಳ ವರ್ಷಗಳ ಹಿಂದಿನ ಹಳೆಯ ಗುಡಿ ಅದ ರೀ. ಇದು 1405 ವರ್ಷಗಳ ಹಿಂದಿಂದ ಅದ ರೀ. ರೇಣುಕಾ ಶಿವಾಚಾರ್ಯರಾದ ಜಗದ್ಗುರುಗಳು ಇಲ್ಲಿ ಮರುಜನ್ಮ ಪಡೆದಾರಂತ ಹೇಳ್ತಾರ್ರಿ. ಪಂಚಪೀಠದ ಗುರುವೆ ಪಂಚತತ್ವದ ಗುರುವೆ ಹುಳ್ಳು ಮಲ್ಲಿಗೆ ಮಾಡಿ ನಮ್ಮನಗಿಸು. ಅಲ್ಲಿ ದೇವ್ರ ದರ್ಶನ ಮಾಡಿ ಬಂದೆವು. ಇಲ್ಲಿ ಬಾಜು ದೇವಿ ಗುಡಿ ಇದೆ ನೋಡ್ರಿ. ಆಮೇಲೆ ಇಲ್ಲಿ ಕೋಟಿಲಿಂಗೇಶ್ವರ ಅಂತ ಹೇಳದಾರಿ ಗುಡಿ. ಲಿಂಗ ಎಲ್ಲ ಕೋಟಿ ಲಿಂಗ, ಸಣ್ಣ ಸಣ್ಣ ಅದು ಲಿಂಗಗಳು. ದೊಡ್ಡ ಲಿಂಗಕ್ಕೆ ಅಲ್ಲಿಂದ ಇಲ್ಲ ಬಾಜು ಅಲ್ಲಿನೂ ಲಿಂಗನೇ ಅದ ರೀ. ಇಲ್ಲಿ ಶಿವನ್ ಮೂರ್ತಿ ಮಾಡ್ಯಾರ. ಇದು ಈಗ ಏನ್ ಮಾಡಿದದ ಲಿಂಗ ಮತ್ತು ಬಸವಣ್ಣಂದು ಬಾಯಿ ಒಳಗಿನ ಪೈಪ್ ನೀರು ಬರ್ದೆಲ್ಲ ಮಾಡ್ಯಾರ. ಮಸ್ತ್ ಅದ ರೀ ಗುಡಿ ಎಲ್ಲ. ಅಲ್ಲಿಂದ ನಾವು ನೆಕ್ಸ್ಟ್ ಹೋದೆವು ಯಾದಗಿರಿ ಗುಟ್ಟ. ಇದ್ರ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋ ಅಲ್ಲಿ ಹಾಕಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.